ಪೂರ್ತಿ ಕೆಂಪ ಕಾಣ್ತಾ ಇದೀವಾ ನೋಡಿ. ನಾನು ಮತ್ತು ನಿಶ್ಚಲ್, ನಾನು ಕಲಾಮಂದಿರಪುರಂ ಅವ್ರು ನಿಶ್ಚಲ್ ಆರ್. ನಾವೀಗ ಇರೋದು ಎಲ್ಲಿ ಗೊತ್ತಾ ನೋಡಿ, ನಮ್ಮ ಈ ಕನ್ನಡ ಭವನ ತುಮಕೂರಿನಲ್ಲಿ ಸ್ನೇಹಿತರೆ, ಅಮಾನಿಕೆರೆ ಎದುರುಗಡೆ. ಇವತ್ತು ನನ್ನ ತೇಜಸ್ವಿ ನಾಟಕದ ಶೋ ಇದೆ. ಇವತ್ತು ನನ್ನ ತೇಜಸ್ವಿ ನಾಟಕದ ಶೋ 26ನೇ ಪ್ರಯೋಗ ತೇಜಸ್ವಿ ಬಗ್ಗೆ ನಾವು ಕಲಾಮಾಧ್ಯಮ ತಂಡದಿಂದ ಮಾಡ್ತಿರೋ ನಾಟಕ. ಅದು ನೋಡೋಕೆ ನನ್ನ ಗೆಳೆಯ ನಿಶ್ಚಲ್ ಬಂದಿದ್ದಾರೆ. ಸೊ ನಿಶ್ಚಲ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಫಸ್ಟ್ ಕ್ಲಾಸ್, ಥ್ಯಾಂಕ್ ಯು. ಒಳ್ಳೆ ಲೈಟಿಂಗ್ ಮಾಡ್ತೇವೆ ನಮ್ಮ ಬಂಚನ್. ಸೊ ಫುಲ್ ರೆಡ್ ಆಗಿ ಬ್ಲೀಡ್ ಹೊಡಿತಾ ಇದೀವಿ. ಓಕೆ, ಏನ್ ಮಾಡ್ತಾ ಇದೀರಿ? ನಾನು ಸೈಬರ್ ಸೆಕ್ಯೂರಿಟಿ ಸ್ಪೆಷಲಿಸ್ಟ್, ಆಸ್ಪೈರಿಂಗ್ ಸೆಕೆಂಡ್ ಇಯರ್ ಇವಾಗ ಇಂಜಿನಿಯರಿಂಗ್ ಅಲ್ಲಿ. ಈ ಹ್ಯಾಕಿಂಗ್ ಎಲ್ಲ ನೀವೇ ಮಾಡೋದಾ? ಹ್ಯಾಕಿಂಗ್ ಮಾಡಲ್ಲ, ಯಾರ್ದು ದುಡ್ಡೆಲ್ಲ ಕಲಿತಾ ಇರ್ತೀರಲ್ಲ, ಅದನ್ನ ತಡಿಯೋರು ಕದಿಯೋರಲ್ಲ ಪಾಪ ಅವರು, ಕಡಿಯೋರು. ಆ ತರದ್ದು ಅವ್ರು ಒಳ್ಳೆ ವೈಲ್ಡ್ ಲೈಫ್ ಎಂಥೂಸಿಯಾಸ್ಟ್ ಅವರು. ಆದ್ರೆ ವೈಲ್ಡ್ ಲೈಫ್ ಬಗ್ಗೆ ಆಸಕ್ತಿ ಇರೋರು, ಒಳ್ಳೆ ಫೋಟೋಗ್ರಫಿ, ವಿಡಿಯೋಗ್ರಫಿ, ಡಾಕ್ಯುಮೆಂಟರಿ ಎಲ್ಲ ಮಾಡ್ತಾರೆ. ಯೂಟ್ಯೂಬ್ ಲಾಗಿನ್ ಕರ್ನಾಟಕ ಅಂತ ಅವ್ರದ್ದು ಯೂಟ್ಯೂಬ್ ಪೇಜ್, ಎಕ್ಸ್ಪ್ಲೋರಿಂಗ್ ಕರ್ನಾಟಕ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಫಾಲೋ ಮಾಡಿ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತಾರೆ. ಯುವಕರು ಇವತ್ತು ಹಾದಿ ತಪ್ಪಿಡ್ತಾ ಇದಾರೆ. ಅವ್ರಿಗೆ ಯಾವ್ದು ಜೆನ್ಸಿಗೆ ಯಾವ್ದು ಆಸಕ್ತಿ ಇಲ್ಲ ಅಂತ ತುಂಬಾ ಕಂಪ್ಲೇಂಟ್ಸ್ ಮಾಡ್ತಾರೆ. ಆದ್ರೆ ವಿಷಯ ಗೊತ್ತಾ, ಎಲ್ಲಾ ಕಾಲದಲ್ಲಿ ಎಲ್ಲಾ ತರದವರು ಇದ್ರು. ಸೊ ಜೆನ್ಸಿಗಳನ್ನ ಕಂಪ್ಲೇಂಟ್ ಮಾಡೋ ಬದಲು ನೋಡಿ, ಜೆನ್ಸಿ ಇದು ಹುಡುಗ ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ವೈಲ್ಡ್ ಲೈಫ್, ಕನ್ನಡ ಕಲ್ಚರ್, ಇತಿಹಾಸ, ಟ್ರಾವೆಲ್, ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಇದಾರೆ. ಶುಭವಾಗಿ ವಯಸ್ಸಲ ಟೆಂಪಲ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ನಿಮ್ಮನ್ನು ಒಂದ್ ದಿನ ಕರ್ಕೊಂಡು ಹೋಗ್ಬೇಕು. ವಯಸ್ಸಲ ಬನ್ನಿ. ಅರಸೀಕೆರೆ ಅವ್ರ ಮೂಲ, ಅರಸೀಕೆರೆ ನಮ್ಮ ಸ್ವದೇಶಿ ದೇಶ, ನಮ್ಮ ಗುರುಲಿಂಗಯ್ಯನವರು ಆಶಾ ಅವರ ಮನೆ ಎಲ್ಲ ಇದೆಯಲ್ಲ ಸಂಸ್ಥೆ, ಅದು ನಾನು ತುಂಬಾ ಸಲ ಹೋಗಿದ್ದೀನಿ ಅಲ್ಲಿಗೆ. ಹಾಗಾಗಿ ಶುಭವಾಗಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಸರ್. ಆಮೇಲೆ ಒಂದೇ ಒಂದು ಕ್ವಶನ್ ಇದೆ. ಸೊ ನಾನು ATNs ಇಂದ ನೋಡ್ಕೊಂಡ್ ಬಂದಿದ್ದೀರಾ, ನೀವು ಒಂಥರ ಇನ್ಸ್ಪೈರ್ ಆಗಿದ್ದೀರಾ ನನಗೆ. ಸೊ ನೀವು ಕಲಾ ಮಾಧ್ಯಮ ಸ್ಟಾರ್ಟ್ ಮಾಡೋದಕ್ಕೆ ನಿಮಗೆ ಏನ್ ಇನ್ಸ್ಪಿರೇಷನ್ ಅಂತ? ನಾವು ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್ಸ್, ವೈಲ್ಡ್ ಲೈಫ್ ಮಾಡ್ತಾರೆ. ನಾವು ಕನ್ನಡ ಕವಿಗಳು, ಸಾಹಿತಿಗಳದ್ದು ಮಾಡ್ತಿದ್ವಿ. ಸೊ ಅದನ್ನ ತೋರಿಸೋ ಒಂದು ಪ್ಲಾಟ್ಫಾರ್ಮ್ ಕಲಾ ಮಾಧ್ಯಮ ಆಗಿತ್ತು. ಅಂದ್ರೆ ಯೂಟ್ಯೂಬ್ ಪೇಜ್. ಅವಾಗ ಇನ್ನು ಇಂಟರ್ನೆಟ್ ಇಷ್ಟು ಚೀಪ್ ಇರಲಿಲ್ಲ 2014ರಲ್ಲಿ. ಸೊ ಇಂಟರ್ನೆಟ್ ತುಂಬಾ ಕಾಸ್ಟ್ಲಿ ಇತ್ತಾಗೆಲ್ಲ. ಸೊ 2020 ಟೈಮ್ಗೆ ತುಂಬಾ ಕಮ್ಮಿ ಚೀಪ್ ಆಗಿದ್ದು. ಅದಾದ ನಂತರ ನಾವು ಯೂಟ್ಯೂಬರ್ಸ್ ಆದ್ವಿ. ಇಂಟರ್ನೆಟ್ ಸ್ವಲ್ಪ ಚೀಪ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಕಲಾ ಮಾಧ್ಯಮ ಅಂತ ಮಾಡಿ ಎಂತ ಗ್ರೇಟ್ ಅಂದ್ರೆ, ಸೊ ನ್ಯೂಸ್ ಚಾನೆಲ್ಸ್ ಅಲ್ಲೆಲ್ಲ ದೊಡ್ಡದಾಗಿ ಮಾಡ್ತಾರೆ ಎಲ್ಲಾ ಸೆಲೆಬ್ರಿಟೀಸ್. ಬಟ್ ಇವರು ಪ್ರತಿ ಒಂದು ವಿಲೇಜ್ ಸೈಡು ಯಾವ್ದೇ ರೀತಿಯಲ್ಲಿ ಎಂತ ಫೇಮಸ್ ಇರ್ತಾರೆ, ಸೊ ಗುರುತಿಸ್ಬಿಟ್ಟು ಮಹಾನ್ ಭಾವಗಳನ್ನ ಆಯ್ಕೆ ಮಾಡಿ ಮಾಡ್ತಾರಲ್ಲ. ಸೋ ಮಚ್ ಗ್ರೇಟ್ ಸರ್. ಅದಕ್ಕೆ ನಾನು ನಿಮ್ಮನ್ನ ಸಖತ್ ಇನ್ಸ್ಪೈರಿಂಗ್ ಆಗಿ ತಗೊಂಡಿದ್ದೆ. ಶುಭವಾಗ್ಲಿ, ಒಳ್ಳೆದಾಗ್ಲಿ ನಿಶ್ಚಲ್. ಓಕೆ, ಇವತ್ತು ನನ್ನ ತೇಜಸ್ವಿ 26ನೇ ಶೋ. ಇವತ್ತು 11ನೇ ತಾರೀಕು ಏಪ್ರಿಲ್ ತಿಂಗಳು 2026 ಶನಿವಾರ. ಸೊ ಸಂಜೆ 4 ಗಂಟೆಗೆ ಈ ವಿಡಿಯೋ. ನೀನ್ ಯಾವ ತರ 10 ವರ್ಷ ಬಿಟ್ಟು ನನಗೆ ನೋಡ್ರೆ ನನಗೂ ಖುಷಿ ಆಗುತ್ತೆ. ತುಂಬಾ ದೊಡ್ಡದಾಗಿ ಬೆಳೀತೀವಿ. ನಮಸ್ಕಾರ. ಸೊ ನೋಡಿದ್ರಲ್ಲ, ಅದೊಂದು ಸಣ್ಣ ಮೂಮೆಂಟ್ ಪರಂ ಸರ್, ಕಲಾ ಮಾಧ್ಯಮ ಪರಂ ಸರ್ ಜೊತೆ ಇದ್ದಿದ್ದು ಎಷ್ಟು ಮನ್ಸಿಗೆ ಸಮಾಧಾನ ಕೊಡ್ತು ಗೊತ್ತಾ. ಅದೊಂದು ಅನ್ಫರ್ಗೆಟಬಲ್ ಮೂಮೆಂಟ್ ಆಯಿತು ನಮ್ಮ ಲೈಫಲ್ಲಿ. ಸೊ ನಾನು ಇದ್ರ ಪ್ರಯುಕ್ತ ನಮ್ಮ ಲಾಗಿನ್ ಕರ್ನಾಟಕ 31 ಟೀಮ್ ಮತ್ತು ಎಕ್ಸ್ಪ್ಲೋರಿಂಗ್ ಕರ್ನಾಟಕ 1 ಟೀಮ್ಗೆ ತುಂಬ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಟೀಮ್ ಅಂದರೆ ನಿಮ್ಮನ್ನೇ, ನಮ್ಮ ವೀಕ್ಷಕರೇ ನಮಗೆ ಟೀಮ್ ಇದ್ದಂಗೆ. ನಮ್ಮ ಚಾನಲಲ್ಲಿ ಪ್ರತಿಯೊಬ್ಬರು ವೀಕ್ಷಕರು ನಮಗೆ ನಮ್ಮ ಟೀಮ್, ನಮ್ಮವರು ಇದ್ದಂಗೆ. ಸೊ ಯಾವಾಗಲೂ ಇದೇ ಥರ ಸಪೋರ್ಟ್ ಕೊಡ್ತಾ ಇರಿ. ಆ್ಯಂಡ್ ಒನ್ಸ್ ಅಗೇನ್ ವಿ ಕ್ಯಾನ್ ಸೇ ಪ್ರೌಡ್ ಮೈಲ್ಸ್ಟೋನ್ ಟು ಮೈ ಲಾಗಿನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫಾರ್ ಎಕ್ಸ್ಪ್ಲೋರಿಂಗ್ ಕರ್ನಾಟಕ. ದಿಸ್ ಈಸ್ ವೆರಿ 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 ಬಿಗ್ ಮೈಲ್ಸ್ಟೋನ್ ಮೀಟಿಂಗ್ ಆ್ಯಂಡ್ ಅನ್ಫರ್ಗೆಟಬಲ್ ಮೂಮೆಂಟ್ ವಿತ್ ಪರಂ ಸರ್, ಕಲಾ ಮಾಧ್ಯಮ ಟೀಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಕೀಪ್ ಇನ್ಸ್ಪೈರಿಂಗ್ ಆಲ್ವೇಸ್. ಸೊ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಏನಿದೆ ನಿಮ್ಮ ಕಮೆಂಟ್ ಬಾಕ್ಸ್ ನಿಮ್ಮದು. ಸೊ ನಾವು ವಿಡಿಯೋ ಮಾಡೋದು ನಮ್ಮ ಜವಾಬ್ದಾರಿ. ಸೊ ಕಮೆಂಟಲ್ಲಿ ತಪ್ಪು ಬರ್ತಿದ್ಯಾ, ಸರಿ ಬರ್ತಿದ್ಯಾ, ಅದನ್ನೆಲ್ಲ ಹೇಳೋ ಜವಾಬ್ದಾರಿ ನಿಮ್ಮದು ಅಲ್ವಾ. ಸೊ ಅದನ್ನ ಮಾಡಿ ನಾವು ನಮ್ಮ ವರ್ಕ್ ಮತ್ತು ನಮ್ಮ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಒಳ್ಳೊಳ್ಳೆ ಯೂನಿಕ್ ಪ್ಲೇಸಸ್ ತೋರಿಸೋ ಜವಾಬ್ದಾರಿ ನಮ್ಮದು. ಇವಾಗ ಗ್ಲಿಮ್ಸ್ ನೋಡ್ಕೊಂಡು ಬನ್ನಿ.
ಪಾಪದ ಬಗ್ಗೆ ಪಾಪದ ಕಾರಣದ ಬಗ್ಗೆ ನನಗೆ ಒಂದು ಅಭಿಪ್ರಾಯ. ಖಂಡಿತ ಹೋಗ್ತೇನೆ. ನಮ್ಮ ವ್ಯಕ್ತಿತ್ವಕ್ಕೆ ಸಾಧ್ಯವಾದ್ರೆ ಸಂಜೆ 4 ಗಂಟೆಗೆ ನಾವು ನನ್ನ ಮನೆಗೆ ಸಿಗ್ತೇವೆ. ಖುಷಿ ಹೋಗ್ತಾರೆ. ನಾವು ಬಂದಿರ್ತೀವಿ ಅಂತ ಪೊಲೀಸರನ್ನ ಹುಡುಕಿದ್ದಾರೆ. ಕರ್ನಾಟಕನ ಹೊಡಿತೀನಿ ಅದೊಂದು ಮುಖಕ್ಕೆ ಮಸಿ ಹೊಡಿದ ಮತ್ತೇನು ಹೆಸರುಪಟ್ಟಿದ್ದ. ಥ್ಯಾಂಕ್ ಯು. ಏನಾದರೂ ಇದ್ದರೆ ಇಫ್ ಇಟಲ್ಸ್ ನಾವು ಏನು ಸರಿ ಪಡ್ಕೊಬೇಕು, ಏನು ಸರಿ ಇದೆ ಎಲ್ಲದೂ ಕಮೆಂಟ್ ಬಾಕ್ಸ್ ಅಂತೂ ನಿಮ್ದೆ. ಸೊ ಚೆನ್ನಾಗಿ ನಮ್ಮ ಕಮೆಂಟ್ ಹಾಕಿ ನೋಡೋಣ. I will be waiting to reply for your all comments.